ಸಮಸ್ತ ಕೇರಳ ಸುನ್ನಿ ವಿದ್ಯಾರ್ಥಿಗಳ ಫೆಡರೇಷನ್ ಎಸ್ಕೆಎಸ್ಎಸ್ಎಫ್ ರಾಜ್ಯ ಸಮಿತಿ ವತಿಯಿಂದ ಅರಮನೆ ಮೈದಾನದಲ್ಲಿ ಸಮಸ್ತ 100ನೇ ವಾರ್ಷಿಕ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇರಳ ಸುನ್ನಿ ವಿದ್ಯಾರ್ಥಿಗಳ ಫೆಡರೇಷನ್ ಎಸ್ಕೆಎಸ್ಎಸ್ಎಫ್ ಸಂಸ್ಥೆಯ 100 ವರ್ಷ ಪೂರ್ಣಗೊಂಡಿದ್ದು ನಡೆದು ಬಂದ ಹಾದಿ ಮರೆಯದೆ ಗುರಿ ಮುಟ್ಟುವ ಸಂಕಲ್ಪ ಮಾಡಬೇಕು. ಎಸ್ಕೆಎಸ್ಎಸ್ಎಫ್ ಸಂಸ್ಥೆ ಉಚಿತ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಹೆಜ್ಜೆಗಳನ್ನು ಇಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮತ್ತೆ ಅದನ್ನು ಸಾಧಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ನಮ್ಮ ಸಂವಿಧಾನ ಕೂಡ ಸಹಿಷ್ಣುತೆ ಮತ್ತು ಸಹಬಾಳ್ವೆಯನ್ನು ಬೋಧನೆ ಮಾಡ್ತದೆ. ನಾವು ನಮ್ಮ ಯಾವ ಧರ್ಮಕ್ಕೆ ನಾವು ಸೇರಿರ್ತೀವಿ ಆ ಧರ್ಮವನ್ನು ಗೌರವಿಸಬೇಕು. ಹಾಗೆಯೇ ಅನ್ಯ ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸಿಕೊಳ್ತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. 2024 ಡಿಕೆ ಶಿವಕುಮಾರ್, ಎಸ್ಕೆಎಸ್ಎಸ್ಎಫ್ ಯುವಕರು ದೇಶದ ರಕ್ಷಣೆಗೆ ಶ್ರಮಿಸುತ್ತಿದ್ದು ನಿಮ್ಮ ಶ್ರಮಕ್ಕೆ ಸರ್ಕಾರ ಜೊತೆಯಾಗಲಿದೆ ಎಂದರು. ಘೋಷಿಸಿದ್ದೇನೆ. ರಾಜ್ಯದ ಮತ್ತು ದೇಶದ ಸಾಮಾಜಿಕ ಜೀವ ರಂಗದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಈ ತಂಡಕ್ಕೆ ಸಾಧ್ಯವಾಗಲಿ ಎಂದು ಶುಭವನ್ನ ಹಾರೈಸ್ತಾ ಇದ್ದೇನೆ. ನಾನು ಬೆಂಗಳೂರಿನಲ್ಲಿ ಇಂಥ ಒಂದು ಪವಿತ್ರವಾದಂತಹ ಯುವಕರ ಸಂಘಟನೆ, 100 ವರ್ಷದ ಇತಿಹಾಸ, ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರಲಿಲ್ಲ. ಇದಕ್ಕೆ ನಾನು ಡಿಕೆ ಶಿವಕುಮಾರ್ ಆಗಿ ಅಭಿನಂದಿಸ್ತಾ ಇಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಭಿನಂದಿಸ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಭಿನಂದಿಸ್ತಾ ಇಲ್ಲ, ಇಡೀ ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಅತ್ಯುತ್ತಮವಾದ ಒಂದು ಯುಟಿ ಖಾದರ್, ಸಮರ್ಪಕ ಸಮಾಜ, ಅಭಿವೃದ್ಧಿ ಭಾರತ ನಮ್ಮೆಲ್ಲರ ಗುರಿಯಾಗಬೇಕು. ಯುವಕರು ಯಾವುದೇ ಸಮಸ್ಯೆ ಎದುರಿಸುವಲ್ಲಿ ತಾಳ್ಮೆ ಕಾಪಾಡಿಕೊಳ್ಳಬೇಕು, ಹಿರಿಯರನ್ನು ಗೌರವಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ನೇತೃತ್ವ ವಹಿಸಿದ್ದೀರಿ. ಅದರ ಮುಖಾಂತರ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಕೊಡುಗೆ, ಅಪಾರವಾದ ಕೊಡುಗೆ ಇಷ್ಟು 100 ವರ್ಷದಲ್ಲಿ ಕೂಡ ಬಂದಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಲಿ, ನಾವೆಲ್ಲರೂ ಅತ್ಯಂತ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣಬೇಕಾದ್ರೆ ಅದು ಭಾರತ ದೇಶದ ಸಂವಿಧಾನವನ್ನು ಉಳಿಸಿದ್ರೆ ಮಾತ್ರ ಸಾಧ್ಯ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದನ್ನ ಉಳಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.